₹4 ಏರಿಕೆ ಮಾಡಲಾಗಿದೆ. ದರ ಏರಿಕೆಯನ್ನು ಶಿವಮೊಗ್ಗ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶೇಖರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಲಿನ ದರ ಹೆಚ್ಚಳಕ್ಕೆ ಹಾಲು ಒಕ್ಕೂಟಗಳು ಮನವಿ ಮಾಡಿಕೊಂಡಿದ್ದು, ಸದ್ಯ ಸರ್ಕಾರ ದರ ಏರಿಕೆ ಮಾಡಿದೆ. ಹೆಚ್ಚಳವಾಗಿರುವ ದರವನ್ನು ರೈತರಿಗೆ ನೀಡೋದಾಗಿ ಅವರು ಹೇಳಿದ್ದಾರೆ. ಬೇಸಿಗೆಯಲ್ಲೂ ಹಾಲಿಗೆ ಬೇಡಿಕೆ ಹೆಚ್ಚಳವಾಗಿದ್ದು ದಿನೇ ದಿನೇ ವಹಿವಾಟು ಜಾಸ್ತಿ ಆಗ್ತಾ ಇದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಪ್ರತ್ಯೇಕ ಹಾಲು ಒಕ್ಕೂಟದ ಕಚೇರಿಯ ಬಗ್ಗೆಯೂ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ತಿಳಿಸಿದ್ದಾರೆ. ಇದಲ್ಲದೆ ಈಗ ನಮ್ಮಲ್ಲಿ ತಮಗೆಲ್ಲ ತಿಳಿದಿದೆ, ಈಗ ನಮ್ಮ ರೈತರು ಉತ್ಪಾದನೆ ಮಾಡುವಂಥ ಹಾಲಿನ ಉತ್ಪಾದನಾ ವೆಚ್ಚ ಹೆಚ್ಚು ಇರೋದ್ರಿಂದ ಎಲ್ಲ ಹಾಲು ಒಕ್ಕೂಟಗಳು ಕರ್ನಾಟಕ ಹಾಲು ಮಹಾಮಂಡಳದ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಹಾಲಿನ ಮಾರಾಟ ದರವನ್ನು ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಕೋರಿದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಹಾಲು ಮಾರಾಟ ದರವನ್ನು ದಿನಾಂಕ 1/4/2025ರಿಂದ ಪ್ರತಿ ಲೀಟರ್ ಹಾಲಿನ ಮಾರಾಟ ದರವನ್ನು ₹4 ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಏನು ನಿರ್ದೇಶನ ನೀಡಿತು, ಆ ಮೇರೆಗೆ ಕರ್ನಾಟಕ ಹಾಲು ಮಹಾಮಂಡಳದ ನಿರ್ದೇಶನದ ಮೇರೆಗೆ ಶಿವಮೊಗ್ಗನಲ್ಲೂ ಕೂಡ ಎಲ್ಲ ಹಾಲು ಒಕ್ಕೂಟಗಳಲ್ಲೂ ಇಡೀ ರಾಜ್ಯದಾದ್ಯಂತ 1/4/25ರಿಂದ ಮೊಸರು ಮತ್ತು ಹಾಲಿನ ಮಾರಾಟ ದರವನ್ನು ಪ್ರತಿ ಲೀಟ್ರಿಗೆ ₹4 ಹೆಚ್ಚಳವನ್ನು ಮಾಡಿದ್ದೇವೆ. ಈ ಹೆಚ್ಚಳ ಮಾಡಿದಂಥ ಹಣವನ್ನು ಸಂಪೂರ್ಣವಾಗಿ ಇವತ್ತು ಬೇಸಿಗೆ ಕಾಲ ಇದೆ, ಉತ್ಪಾದನಾ ವೆಚ್ಚ ಹೆಚ್ಚಿರೋದ್ರಿಂದ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಮಗೆ ನಿರ್ದೇಶನ ಇದ್ದದ್ರಿಂದ ಸಂಪೂರ್ಣ ಹಣವನ್ನು ನಾವು ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ. ₹4 ಮಾರಾಟದಿಂದ ಏನು ಬರುತ್ತೆ ಆ ಹಣವನ್ನು ಪೂರ್ಣ ಹಣವನ್ನು ನಾವು ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ. ಇಲ್ಲಿ ಒಂದು ಸರಾಸರಿ ನಮ್ಮ ಹಾಲಿನ ಉತ್ಪಾದನೆ ಮತ್ತು ಹಾಲಿನ ಮಾರಾಟವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಕಳೆದ ವರ್ಷದ ಹಾಲಿನ ಶೇಖರಣೆ 7,10,000 ಲೀಟ್ರ್ ಏನಿತ್ತು ಅಂತ ಹೇಳಿದೆ, ಅದರಲ್ಲಿ ನಮ್ಮ ಮಾರಾಟ ಆಗ್ತಕ್ಕಂಥದ್ದು ಹಾಲು ಮೊಸರು ಉತ್ಪನ್ನ ಎಲ್ಲ ಸೇರಿ ನಮಗೆ ಸುಮಾರು 3.5 ಲಕ್ಷ ಲೀಟ್ರ್ ಮಾತ್ರ ಮಾರಾಟವಾಗ್ತದೆ. ಇನ್ನು 3.6 ಲಕ್ಷ ಲೀಟ್ರ್ ಪ್ರತಿನಿತ್ಯ ಹೆಚ್ಚುವರಿ ಹಾಲು ನಮಗೆ ಉತ್ಪಾದನೆ ಆಗುತ್ತೆ. ಬಟ್ ನಾವು ಮಾರಾಟ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಏನು ಮಾರಾಟ ಆಗುತ್ತೆ ಅದಕ್ಕೆ ಮಾತ್ರ ನಮಗೆ ₹4 ಬರುತ್ತೆ. ಇನ್ನು 3,60,000 ಲೀಟ್ರ್ ಏನು ಹೆಚ್ಚುವರಿ ಉತ್ಪಾದನೆ ಇದೆ ಅದಕ್ಕೂ ಕೂಡ ಒಕ್ಕೂಟದಿಂದ ನಾವು ಹಣವನ್ನು ಭರಿಸಬೇಕಾಗತ್ತೆ. ಹಣವನ್ನು ಭರಿಸಿ ನಾವು ಖರೀದಿ ಮಾಡೋದ್ರಿಂದ ಪ್ರಸ್ತುತ ನಮ್ಮ ಶಿವಮೊಗ್ಗಗೆ ಪ್ರತಿ ತಿಂಗಳು ಸುಮಾರು 4.5 ಕೋಟಿ ಹೆಚ್ಚುವರಿ ಹೊರೆ ಬೀಳುತ್ತೆ. ಆದರೂ ಕೂಡ ಬೇಸಿಗೆ ಕಾಲ ಇರೋದ್ರಿಂದ ನಾವು ಸಂಪೂರ್ಣ ಹಣವನ್ನು ಏನು ಮಾರಾಟ ದರವನ್ನು ಹೆಚ್ಚು ಮಾಡಿದ್ದೇವೆ, ಅದಲ್ಲದೆ ಹೆಚ್ಚುವರಿ ಹಾಲಿಗೂ ಕೂಡ ಒಕ್ಕೂಟದಿಂದ ₹4 ದರ ನಿಗದಿ ಮಾಡಿ ಹಾಲನ್ನು ಖರೀದಿ ಮಾಡ್ತಾಯಿದ್ದೇವೆ. ಈಗ ದರ ಹೆಚ್ಚು ಮಾಡಿದ್ದರಿಂದ ನಮಗೆ ಈ ಹಿಂದೆ ಇದ್ದಂಥ ಏನು ಹಾಲಿನ ಮಾರಾಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಸುಮಾರು ಒಂದು 8,000 to 9,000 ಲೀಟ್ರ್ ಮಾತ್ರ ನಮಗೆ ಕಡಿಮೆ ಆಗಿದೆ. ಅದು ಈಗ ಶಾಲೆಗಳು ರಜೆ ಇರೋದ್ರಿಂದ ಪೇರೆಂಟ್ಸು ಅಥವಾ ಮಕ್ಕಳು ಬೇರೆ ಬೇರೆ ಊರುಗಳಿಗೆ ಹೋಗೋದ್ರಿಂದ ಆ ಒಂದು ಕಾರಣದಿಂದ ಸ್ವಲ್ಪ ಹಾಲಿನ ಪ್ರಮಾಣ ದರದಿಂದ ಹೆಚ್ಚು ಮಾಡಿದ್ದರಿಂದಾಗಿ ಕಡಿಮೆ ಆಗಿಲ್ಲ, ಈ ಬೇರೆ ಕಾರಣದಿಂದಾಗಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ದಿನದಿಂದ ದಿನಕ್ಕೆ ಹಾಲಿನ ಮಾರಾಟ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಬೇಸಿಗೆ ಕಾಲ ಇರೋದ್ರಿಂದ ನಮ್ಮ ಮೊಸರಿಗೂ ಕೂಡ ಎಲ್ಲಿಲ್ಲದ ಬೇಡಿಕೆ ಇದೆ. ಇವತ್ತು ಸುಮಾರು ಒಂದು 85,000 90,000ವರೆಗೆ ನಮ್ಮದು ಮೊಸರು ಮಾರಾಟ ಆಗ್ತಾಯಿದೆ. ಕಳೆದ ವರ್ಷ 1 ಲಕ್ಷ kg ಒಂದು ದಿನಕ್ಕೆ ಮಾರಾಟ ಆಗಿತ್ತು. ಈ ಸರಿನೂ ಕೂಡ ಇನ್ನು ಏಪ್ರಿಲ್ ಮೇ ಇನ್ನೂ 2 ತಿಂಗಳಿದೆ, ಬೇಸಿಗೆ ಇರೋದ್ರಿಂದ ಖಂಡಿತವಾಗಿ ಈ ಸರಿನೂ ಕೂಡ ನಾವು ಅದಕ್ಕಿಂತ ಹೆಚ್ಚು ಮೊಸರನ್ನು ಮಾರಾಟ ಮಾಡ್ತೀವಿ ಕಳೆದ ವರ್ಷಕ್ಕಿಂತ ಅಂತ ಹೇಳ್ತಾ, ಈ ಹಾಲಿನ ದರ ಪರಿಷ್ಕರಣೆ ಮಾಡಿ ಹೆಚ್ಚು ಮಾಡಿರ್ತಕ್ಕಂಥದ್ದು ಅದರಿಂದಾಗಿ ನಮಗೆ ಹಾಲಿನ ಮಾರಾಟದಲ್ಲಿ ಏನು ಹೆಚ್ಚಿನ ಪರಿಣಾಮ ಬೀರಿಲ್ಲ. ಇದರಿಂದಾಗಿ ನಮಗೆ ಏನು ನಾವು ರೈತರ ಸಂಸ್ಥೆ ಇದು ದರ ಹೆಚ್ಚು ಮಾಡಿದ್ದನ್ನು ಸಂಪೂರ್ಣವಾಗಿ ರೈತರಿಗೆ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ಇವತ್ತು ಗ್ರಾಹಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ರೈತರ ಸಂಸ್ಥೆ ಇರೋದ್ರಿಂದ ನೇರವಾಗಿ ರೈತರಿಗೆ ಸಹಾಯ ಆಗೋದ್ರಿಂದ ಮಾರಾಟದಲ್ಲಿ ನಮಗೇನು ಹೆಚ್ಚಿನ ತೊಡಕಾಗಿಲ್ಲ. ಜೊತೆಗೆ ಈಗೇನು ನಮ್ಮ ಉತ್ಪನ್ನಗಳಿದೆ, ನಂದಿನಿ ಉತ್ಪನ್ನಗಳಿದೆ, ಸುಮಾರು 150ಕ್ಕೂ ಹೆಚ್ಚು ಹಾಲು ಉತ್ಪನ್ನಗಳಿದೆ. ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಪ್ರತಿಯೊಬ್ಬರಿಗೂ ಗ್ರಾಹಕರಿಗೆ ಮನವರಿಕೆ ಆಗಿದೆ. ನಂದಿನಿ ಉತ್ಪನ್ನಗಳು ಅಂದರೆ ಗುಣಮಟ್ಟದ ಉತ್ಪನ್ನಗಳು, ಯಾವುದೇ ಕಲಬೆರಕೆ ರಹಿತವಾದಂಥ ಉತ್ಪನ್ನಗಳು, ಪರಿಶುದ್ಧವಾದಂಥ ಉತ್ಪನ್ನಗಳು. ಇವತ್ತು ನಾವು ದರ ಹೆಚ್ಚು ಮಾಡಿದ್ರೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಹಾಲಿನ ದರ ಇನ್ನೂ ಕೂಡ ಕಡಿಮೆ ಇದೆ. ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ನಂದಿನಿ KMF ಏನಿದೆ, ನಂದಿನಿ ಸಂಸ್ಥೆಯನ್ನು KMFನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಹಾಗಾಗಿ ನಾನು ಎಲ್ಲ ಗ್ರಾಹಕರಲ್ಲಿ ಮನವಿ ಮಾಡಿಕೊಳ್ಳೋದಷ್ಟೇ, ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಒಂದು ಉತ್ತಮವಾದಂಥ ನಿರ್ವಹಣೆಯನ್ನು ಹೊಂದಿರತಕ್ಕಂಥ ಸಹಕಾರ ಸಂಸ್ಥೆಯಾಗಿರೋದ್ರಿಂದ ಎಲ್ಲ ಗ್ರಾಹಕರು ಈ ದರ ಹೆಚ್ಚು ಮಾಡಿದ್ರೂ ಕೂಡ ಇದು ನೇರವಾಗಿ ನಾವು ನಮ್ಮ ರೈತರಿಗೆ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ತಾವೆಲ್ಲರೂ ಸಹಕರಿಸಬೇಕು. ಇನ್ನೂ ನಮ್ಮ ಉತ್ಪನ್ನಗಳು ನಂದಿನಿ ಹಾಲು, ಮೊಸರು, ಲಸ್ಸಿ, ಮಜ್ಜಿಗೆ
ಈ ಥರ ಉತ್ಪನ್ನಗಳು ಎಲ್ಲ ಉತ್ಪನ್ನಗಳನ್ನು